ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾ ಮೇಡಮ್, ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಪಾಪಮ್ಮ ಸುಸ್ತಾಗ್ತಿದೆಯಾ? ಹಾಗೇನಿಲ್ಲ ಅಯ್ಯ. ನೀವಿಲ್ಲ ಅಂದರೂ ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತಲ್ವಾ. ಇಲ್ಲಿ ಎಲ್ಲ ಆರಾಮಾಗಿ ನಡೀತಾ ಇದೆಯಲ್ಲ. ನಿಮಗೆ ತುಂಬ ಹೊತ್ತು ನಿಂತು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ನೀವು ಮನೆಗೆ ಹೋಗಿ ಪಾಪ. ಅಯ್ಯೋ ಅಯ್ಯ, ನಾನು ಆರಾಮಾಗೇ ಇದ್ದೀನಿ. ಸ್ವಲ್ಪ ಹೊತ್ತು ಕೂತ್ರೆ ಎಲ್ಲ ಸರಿ ಹೋಗುತ್ತೆ. ನಾನೀಗಲೇ ನಮ್ಮ ಡ್ರೈವರ್ ದಿವಾಕರ್ಗೆ ಫೋನ್ ಮಾಡ್ತೀನಿ, ನೀವು ಅವನ ಜೊತೆ ಮನೆಗೆ ಹೋಗಿ. ಅಲ್ಲ, ನೀವು ಹೀಗೆ ಕೆಲಸ ಮಾಡ್ತಾಯಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರುತ್ತಾ? ನನಗೆ ಪಾಪ ಪ್ರಶ್ನೆ ಕಾಡ್ತಾ ಇರುತ್ತೆ. ದಯವಿಟ್ಟು ನೀವು ಮನೆಗೆ ಹೊರಡಿ. ನೀವು ಹೊರಡಿಮ್ಮ, ನಾವು ಇಷ್ಟೊಂದು ಜನ ಇದ್ದೀವಲ್ಲ, ನೋಡ್ಕೋತೀವಿ. ನಿಮ್ಮ ಕೈಲಿ ಕೆಲಸ ಮಾಡಿಸೋದಕ್ಕೆ ನಮಗೂ ನೋವಾಗತ್ತೆ. ಅಲ್ಲಿ ಚಿತ್ರಾನ್ನ ರೆಡಿ ಇದೆಯಾ? 2 ಚಿತ್ರಾನ್ನ, ಇಲ್ಲ ಒಂದು ನಿಮಿಷ ರೀ, 1 ಪಲಾವು, ಇಲ್ಲ 2. ತುಳಸಿ ಅವರೇ, ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಆರ್ಡರ್ ಚೀಟಿ ಎಲ್ಲ ಕೊಡು. ಈಗ 3ರಲ್ಲಿ ವಾಂಗಿಬಾತ್ ಇದೆ. ಓಕೆ, 1 ನಿಮಿಷ ದುಡ್ಸವೆ. ಸಂಧ್ಯಾ, ಪ್ರಸಾದ್ ಎಲ್ಲೇ? ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳಿದೆ. ಬೇಗ ಬಂದ್ಬಿಡ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ವಲ್ಲೇ? ಕೆಲಸ ಇನ್ನೂ ಮುಗ್ದಿಲ್ವಂತೆ ಅತ್ತೆ. ಅರ್ಧ ದಿನ ರಜಾ ಹಾಕಿ ಅಂತಂದೆ, ಆದ್ರೆ ಅವ್ರಿಗೆ ರಜಾನೂ ಸಿಗ್ತಿಲ್ವಂತೆ. ಛೇ, ಎಂತ ಆಫೀಸೇ ನಿನ್ ಗಂಡಂದು? ತಂಗಿ ನೋಡಕ್ ಬರ್ತಿದ್ದಾರೆ ಅಂದ್ರು ರಜೆ ಕೊಡೋ ಇವೇನೆ. ಅದಕ್ಕೆ ಸ್ವಲ್ಪ ಈ ಹೂ ಮುಡಿಸ್ತೀರಾ? ಕ್ಲಿಪ್ ಕೊಡು. ಅತ್ತೆ, ಯಾವುದೋ ದೇವಸ್ಥಾನದಲ್ಲಿ ಫ್ರೀಯಾಗಿ ಹೂ ಕೊಟ್ಟಿದ್ದಾರೆ ಅನ್ಸುತ್ತೆ. ಮಾವ ಅಲ್ಲಿಗೆ ಹೋಗಿದ್ರೇನೋ. ಅದನ್ನೇ ನಾನು ಯೋಚಿಸ್ತಾ ಇದ್ದೆ. ಅದಕ್ಕೆ ಅಪ್ಪ ಇದ್ದಕ್ಕಿದ್ದಾಗ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಏನೋಪ್ಪ, ಮಗಳಿಗೆ ಮದುವೆ ಆಗ್ಲಿಲ್ಲ ಅಂತ ಅನ್ಸಿರ್ಬೇಕು. ಸ್ವೀಟು ತರ್ತೀನಿ ಅಂತ ಹೋಗಿದ್ದಾರೆ ಕಣೆ. ಸ್ವೀಟಾ? ಸಾಲ್ದು ಅಂತ ಇದೆಲ್ಲ ಅವರೇ ನಿಂತು ಅಲಂಕಾರ ಮಾಡಿದ್ದಾರೆ. ಹೌದಾ? ಹೊಸ ಬುದ್ಧ ತಗಮ್ಮ, ಪ್ಲೇಟ್ ತುಂಬ ಹಾಕ್ಕೊಡು, ಕಂಜೂಸ್ ಥರ ಮಾಡಬೇಡ. ತಗೋ. ಎಲ್ಲೋ ಏನೋ ಎಡವಾಟಾಗಿದೆಯಲ್ಲ. ಜುಗ್ಗಾಲಜಿಲಿ PhD ನಮ್ಮ ಮಾವಂದು. ಅಂಥದ್ರಲ್ಲಿ ಇದನ್ನೆಲ್ಲ ಕೊಡ್ತಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಸೊಸೆ ಮುದ್ದು, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಗಂಡಿನ ಕಡೆಯವರು ಇನ್ನೇನು ಬಂದ್ಬಿಡ್ತಾರೆ. ತಗೋ ಇದನ್ನ, ನಡಿ ಬೇಗ. ನೀನೇನಮ್ಮ ಅಲ್ಲಿ ಕಿರ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ, ನೀನು ರೂಮಲ್ಲಿರು. ನಿಮ್ಮಮ್ಮನ ನಿನ್ನ ಮತ್ಕೇನೋ ಬಂದು ನಿನ್ನನ್ನು ಕರೀತಾರೆ. ಹಾಗೆ ನೀನು ನಾಚ್ಕೊಂಬ, ಹೋಗೋ. ಅವತ್ತು ರಾತ್ರಿ ಮಲ್ಕೋಬೇಕಾದ್ರೆ ಯಾವುದೋ ಜಗಮಗ ಅನ್ನೋ ಸೀರೆ ಉಟ್ಕೊಂಡಿದ್ದೆ. ಈಗ ಹುಡ್ಗನ್ ಕಡೆಯವ್ರು ಬರೋ ಹೊತ್ತಾಯ್ತು. ಇದು ಯಾವ್ದೋ ಕಲರ್ ಹೋಗಿರೋ ಸೀರೆ ಉಟ್ಕೊಂಡಿದ್ಯಲ್ಲ. ನಿಮ್ ಮಗಳನ್ನ ನೋಡಕ್ ಬರ್ತಾ ಇರೋದು, ನನ್ ನೋಡಕ್ಕಲ್ಲ. ಅಮ್ಮ, 3 ಚಿತ್ರಾನ್ನ. ಪುಟ್ಟ, ಎಲ್ಲ ರೆಡಿ. ಪ್ರದೀಪ್,
ಒಂದು ನಿಮಿಷ ಸರಿ ತಾನೆ? 100%. ಇಟ್ಸ್ ಓಕೆ, ನಿಧಾನಕ್ಕೆ ಮಾಡಿ. ಎನಿವೇ ಬರ್ತಿರೋದೆಲ್ಲ ಚಿಕ್ಕ ಅಮೌಂಟ್ ಅಲ್ವಾ, ಲೆಕ್ಕ ಮಾಡೋಕ್ಕೂ ಇನ್ನು ಅಷ್ಟೊಂದು ಕಷ್ಟ ಆಗಲ್ಲ. ಮ್ಯಾಗಿ, ಇದು ಮೋಟಿವೇಶನ್ಗೋಸ್ಕರ. ನಾನಿಲ್ಲಿ ಅಮೌಂಟ್ ಬರ್ದಿದ್ದೀನಲ್ಲ, ಇದು ರೀಚ್ ಆಗ್ತಿದ್ದಾಗೆ ಮಾರ್ಕರಲ್ಲಿ ಫಿಲ್ ಮಾಡಿಬಿಡು. ನಮ್ಮ ವರ್ಕರ್ಸ್ ಇದನ್ನೆಲ್ಲ ನೋಡಿದ್ರೆ ನಾವು ಟಾರ್ಗೆಟಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ. ಗುಡ್ ಐಡಿಯಾ ಮೇಡಮ್. ಈಗ ಎಷ್ಟಾಗಿದೆ? ರೌಂಡ್ ಫಿಗರ್ ಹೇಳಿ ಸಾಕು. ಈಗ 50,000 ಆಗಿದೆ. ಓಕೆ. ಇನ್ನೂ ಎಂಟ್ರಿ ಆಗೋದಿದೆ, ಮತ್ತೆ ನಮ್ಮ ಟಾರ್ಗೆಟ್ ಕೂಡ ದೊಡ್ಡದಿದೆ. ಆದರೆ ಅದನ್ನು ಹೇಗೆ ರೀಚ್ ಮಾಡ್ತೀವೋ ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಅಲ್ವಾ ನಾ ಬಂದಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.